ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಗೆ ಏನು ಸಿಕ್ತು ಆ ನಿಟ್ಟಿನಲ್ಲಿ ಈಗ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇದೆ. ಅಭ್ಯರ್ಥಿಗಳ ಎದೆಯಲ್ಲಿ ಒಂದಿಷ್ಟು ಡವಡವ ಇದೆ. ವಿಜಯದ ಮಾಲೆ ಕಾಂಗ್ರೆಸ್ ಕೊರಳಿಗೋ ಅಥವಾ ಬಿಜೆಪಿಯ ಕೊರಳಿಗೋ? ತಿರಸ್ಕೃತಗೊಂಡಂತ 279 ಮತಗಳು ಸೇರಿ ಮರು ಎಣಿಕೆಯನ್ನ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. 201 ಮತಗಳ ಅಂತರದಿಂದ ಗೆಲುವನ್ನ ಕಾಂಗ್ರೆಸ್ನ ರಾಜೇಗೌಡರು ಸಾಧಿಸಿದ್ರು. ಎಷ್ಟು? 201 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. 1822 ಅಂಚೆ ಮತಗಳನ್ನು ಮರು ಎಣಿಕೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 1822ರಲ್ಲಿ ತಿರಸ್ಕೃತ ಮತಗಳನ್ನು ಪ್ರತ್ಯೇಕವಾಗಿ ಮಾಡ್ತಾ ಇರುವಂತ ಚುನಾವಣಾ ಸಿಬ್ಬಂದಿಗಳು ಯಾವುದಿದು ಅಂದ್ರೆ 279 ಮತಗಳು ಗೆದ್ದಿರೋದು 201 ಮತಗಳ ಅಂತರದಲ್ಲಿ ಗೆದ್ರು. ಹಾಗಾಗಿ ಈ 279 ಮತಗಳು ಏನಾದರೂ ರಿವರ್ಸ್ ಹೊಡೆದ್ರೆ ಆಗ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕಾಂಗ್ರೆಸ್ನ ರಾಜೇಗೌಡರಿಗೆ ಆಗುತ್ತೆ. ಮತ ಎಣಿಕಾ ಕೇಂದ್ರದಲ್ಲಿ ಈಗ ಅಭ್ಯರ್ಥಿಗಳು ಬೀಡು ಬಿಟ್ಟಿದ್ದಾರೆ. ಕಾರಣ ಯಾವ ಕಡೆಯೂ ಕೂಡ ಇದು ತಿರುಗಬಹುದು. ಆ ಮತಗಳಿಗಿಂತಲೂ ಹೆಚ್ಚು ಅಂತರದಲ್ಲಿ ಗೆದ್ದಿದ್ದರೆ ಇದರ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಆದರೆ ಅಂತರ ಇರೋದು 201, ತಿರಸ್ಕೃತಗೊಂಡಿರೋದು 279. ನನ್ನ ಸಹೋದ್ಯೋಗಿ ನಾರಾಯಣಗೌಡರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಿಕ್ಕಮಗಳೂರು ಪ್ರತಿನಿಧಿ. ನಾರಾಯಣಗೌಡರೀಗ ಅಂತರ ಇನ್ನೂ ಜಾಸ್ತಿ ಇದ್ದಿದ್ರೆ ಇದು ಯಾವ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಬಟ್ ಅಂತರನೇ 201 ಅಂತರದಲ್ಲಿ ಗೆದ್ದಿರೋದ್ರಿಂದ 279 ಮತಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ. ಈ ತಿರಸ್ಕೃತಗೊಂಡಿದ್ದು ಯಾಕೆ ತಿರಸ್ಕೃತಗೊಂಡಿದ್ದು, ಮತ್ತೆ ಈ ವಿಚಾರದಲ್ಲಿ ಎಣಿಕೆಯನ್ನ ಈಗ ಮಾಡೋಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟ ನಂತರ ಆಗಿರುವಂಥ ಬೆಳವಣಿಗೆ ಏನು? ಅರುಣ್, ಹೌದು ಅಂತಂದ್ರೆ ಏನು ಅದು ಕಾಂಗ್ರೆಸ್ ಶಾಸಕ ರಾಜೇಗೌಡ ಅವರು 201 ಮತಗಳ ಅಂತರದಿಂದ ಗೆದ್ದಿದ್ದಂಥದ್ದು. ಆದರೆ 2023ರ ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆಯ ದಿನ 279 ಮತಗಳು, ಅದಕ್ಕೆ ಅಧಿಕಾರಿಗಳ ಸಹಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ 279 ಮತಗಳನ್ನ ಅವತ್ತು ಚುನಾವಣಾ ಸಿಬ್ಬಂದಿಗಳು ರಿಜೆಕ್ಟ್ ಮಾಡಿದ್ದಂಥದ್ದು. ಅದ್ರ ವಿರುದ್ಧ ಏನು ಪರಾಜಯ ತಗೊಂಡಂತ ಅಭ್ಯರ್ಥಿ DN ಜೀವರಾಜ್ ಅವರು ಕೋರ್ಟಿಗೆ ಹೋಗಿದ್ದಂಥದ್ದು. ಇವತ್ತು ಅಂದ್ರೆ ಕೋರ್ಟಿಗೆ ಏಪ್ರಿಲ್ 6ನೇ ತಾರೀಕು ಮರು ಮತ ಎಣಿಕೆಗೆ ಒಂದು ಆದೇಶ ಮಾಡಿದ್ದಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯಿಂದ ಈಗ ಮರು ಮತ ಎಣಿಕೆ ನಡೀತಾ ಇರುವಂಥದ್ದು. ಆದರೆ 279 ಮತಗಳನ್ನ ಏನು ಅವತ್ತು ಬೇರೆ ಮಾಡಿದ್ರು ಅಂತಂದ್ರೆ ರಿಜೆಕ್ಟ್ ಮಾಡಿದ್ರು. ಆ 229 ಮತಗಳು ಯಾರಿಗೆ ಬಿದ್ದಿದೆ ಅನ್ನೋದ್ರ ಮೇಲೆ ಈ ಫಲಿತಾಂಶ ಬೇರೆ ರೀತಿ ಬರುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಬಿಜೆಪಿಯವರು ಕೂಡ ಇಲ್ಲ 279 ಮತಗಳಲ್ಲಿ ನಮಗೆ ಹೆಚ್ಚಿನ ಮತಗಳು ಬರ್ತವೆ, ನಾವು ಗೆಲ್ತೀವಿ ಅನ್ನೋದು ಬಿಜೆಪಿಯವರು ವಾದ. ಆದರೆ ಈಗ ಕಾಂಗ್ರೆಸ್ನವರು ಕೂಡ ಇಲ್ಲ, ಅದ್ರಲ್ಲಿ ನಮಗೂ ಕೂಡ ಮತಗಳು ಇರುವಂಥದ್ದು, ಹಾಗಾಗಿ ನಾವು ಗೆಲ್ತೀವಿ ಅಂತ. ಆದರೆ ಸಂಪೂರ್ಣವಾಗಿ ಜೀವರಾಜ್ ಅವರು ಮತಗಳನ್ನ ಕೌಂಟ್ ಮಾಡಿದ್ರೆ ಅವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ರಿಂದ ಅಧಿಕಾರಿ ಸಹಿ ಹಾಕಿಲ್ಲ ಅನ್ನೋದು ಒಬ್ಬ ಮತದಾರನ ಹಕ್ಕನ್ನ ಕಿತ್ಕೊಂಡಂಗಾಗುತ್ತೆ. ಅದು ಅಧಿಕಾರಿಗಳ ಸಮಸ್ಯೆ. ಅದೇ ಮತದಾರರ ಹಕ್ಕನ್ನ ಕಿತ್ಕೊಬಾರ್ದು. ಏನು ಮತದಾರರು ಮತ ಹಾಕಿದ್ದಾರೆ ಅದನ್ನ ಕೌಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೋರ್ಟಿಗೆ ಹೋಗಿದ್ದಂಥದ್ದು. ಆದರೆ ಬೆಳಿಗ್ಗೆಯಿಂದನೂ ಕೂಡ ಇವತ್ತು ಬೆಳಗ್ಗೆ ಸ್ಟ್ರಾಂಗ್ ರೂಮ್ ಹತ್ತೂ ಕೂಡ ಸಾಕಷ್ಟು ಹೈ ಡ್ರಾಮ್ ಆಗಿರುವಂಥದ್ದು ಅರುಣ್. ಯಾಕೆಂದ್ರೆ ಆ ಸ್ಟ್ರಾಂಗ್ ರೂಮಿಗೆ ಸೀಲ್ ಇರಲಿಲ್ಲ, ಜೊತೆಗೆ ಏನು ಬ್ಯಾಲೆಟ್ ಪೇಪರ್ಗಳಿದ್ವು ಅದ್ರ ಬಾಕ್ಸ್ ಓಪನ್ ಆಗಿತ್ತು, ಕೆಲವು ಜಖಂಗೊಂಡಿದ್ವು, ಕೆಲವಕ್ಕೆ ಸೀಲ್ ಕೂಡ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಕರ್ತರು ಎಲ್ಲೋ ಒಂದು ಕಡೆ ಇದು ಟ್ಯಾಂಪರಿಂಗ್ ಆಗಿರುವಂತ ಸಾಧ್ಯತೆ ಇದೆ. ಈ ಮರು ಮತ ಎಣಿಕೆ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಏನು ಶಾಸಕ ರಾಜೇಗೌಡ ಅವರು ಕೂಡ ಅನುಮಾನ ವ್ಯಕ್ತಪಡಿಸಿದ್ರು. ಆದ್ರೆ ಚುನಾವಣಾ ಆಯೋಗ ಅಧಿಕಾರಿಗಳು ಎಲ್ಲಾ ಮತಪತ್ರಗಳ ಏನು ಬ್ಯಾಲೆಟ್ ಪೇಪರ್ ಬಾಕ್ಸ್ಗಳನ್ನ ತಂದು ಏನು ಅಭ್ಯರ್ಥಿಗಳ ಕಣ್ಮುಂದೆನೆ ಅವರಿಗೆ ಪ್ರದರ್ಶನ ಮಾಡಿ ಕ್ಲಾರಿಫೈ ಮಾಡಿರುವಂಥದ್ದು. ಏನು ಯಾವ್ದು ಸೀಲ್ ಓಪನ್ ಇತ್ತು, ಯಾವ್ದು ಬಾಕ್ಸ್ಗಳು ಜಖಂಗೊಂಡಿದ್ವು, ಅದರಲ್ಲಿ ಮತಪತ್ರಗಳು ಇರಲಿಲ್ಲ. ಅಂಚೆ ಮತಪತ್ರಗಳಾಗ್ಬೋದು ಅಥವಾ ಏನು ಬೂತ್ಗೆ ಬಂದು ಏನು ಮತ ಹಾಕಿದ್ರು ಮತದಾರರು, ಆ ಮತಪತ್ರಗಳು ಇಲ್ಲ. ಏನು ಬಾಕ್ಸ್ ಜಖಂಗೊಂಡಿತ್ತು ಆ ಬಾಕ್ಸ್ ಅಲ್ಲಿ ಇದ್ದಂತ ಪೇಪರ್ಗಳು ಚುನಾವಣಾ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಪೇಪರ್ಗಳೇ ಹೊರತು ಮತ ಪತ್ರಗಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಯಾವುದೇ ವಿಘ್ನ ಇಲ್ಲದಲ್ಲ ಈಗ ಮರು ಮತ ಎಣಿಕೆ ನಡೀತಾ ಇರುವಂಥದ್ದು. ಆದರೆ 279 ಮತಗಳನ್ನ ಏನು ರಿಜೆಕ್ಟ್ ಮಾಡಿದ್ರು ಅವು ಈ ಕ್ಷಣದವರೆಗೂ ಸಿಗ್ದಲೇ ಇರುವಂಥದ್ದು ಅರುಣಿಕೆ. ಈಗ ಈ ಕ್ಷಣದವರೆಗೂ ಕೂಡ 267 ಮತಗಳು ಮಾತ್ರ ಅಂದ್ರೆ ರಿಜೆಕ್ಟೆಡ್ ಮತಪತ್ರಗಳು ಮಾತ್ರ ಸಿಕ್ಕಿರುವಂಥದ್ದು, ಇನ್ನೂ 12 ಸಿಗಬೇಕಾಗಿರುವಂಥದ್ದು. ಹಾಗಾಗಿ ಈಗ ನಿರಂತರವಾಗಿ ಏನು ಚುನಾವಣಾ ಸಿಬ್ಬಂದಿಗಳು ಮರು ಮತ ಎಣಿಕೆ ಕಾರ್ಯ ನಡೆಸ್ತಾ ಇರುವಂಥದ್ದು. ಅದೇ ಫಸ್ಟ್ ಆ 279 ಮತಗಳನ್ನ ಬೇರ್ಪಡಿಸಿ ತದನಂತರ 1822 ಮತಗಳನ್ನು ಕೂಡ ಅವರು ಮರು ಎಣಿಕೆ ಮಾಡುವಂಥದ್ದು. ಅದೇ ಇನ್ನೂ ಕೂಡ ನಡೀತಾನೆ ಇರುವಂಥದ್ದು ಅರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.